ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಬಿಸಿಬೇಳೆಭಾತ್ ಯಾವ ಥರ ಮಾಡಬೇಕಂತ ತೋರಿಸ್ಕೊತಿದ್ದೀನಿ. ಮೊದಲು ನಾನು ಒಂದು ಈರುಳ್ಳಿ, 2 ಟೊಮೊಟೊ, ಅರ್ಧ ಕ್ಯಾಪ್ಸಿಕಮ್, ಕ್ಯಾರೆಟ್, ಆಲೂಗಡ್ಡೆ, ಬೀನ್ಸ್ ತೊಗೊಂಡಿದ್ದೀನಿ. ಓವರ್ನೈಟ್ ನೆನೆಗೆ ಹಾಕ್ಕೊಂಡಿರೋ ಬಟಾಣಿಯನ್ನು ತೊಗೊತಿದ್ದೀನಿ. ಶೇಂಗಾ 1 ಕಪ್, ತೊಗರಿಬೇಳೆ 1 ಬೌಲ್ ಎಲ್ಲ ಕುಕ್ಕರಲ್ಲಿ ಹಾಕ್ತಿದ್ದೀನಿ. ಈಗ ಉಪ್ಪನ್ನು ಸೇರಿಸ್ತಿದ್ದೀನಿ. ಉಪ್ಪನ್ನು ಆ್ಯಡ್ ಮಾಡಿದ ಮೇಲೆ ಒಂದು 3 ಲೋಟ ನೀರನ್ನು ಸೇರಿಸ್ಕೊತಿದ್ದೀನಿ. ನಂತರ ಕುಕ್ಕರ್ ಮುಚ್ಚಿಬಿಡೋಣ. ಈ ಕಡೆ ಅನ್ನ ಬೇಯಿಸ್ಕೊತಿದ್ದೀನಿ. ಹುಣಸೆ ರಸ ತೊಗೊತಿದ್ದೀನಿ. ನಾನಿಲ್ಲಿ MTR ಬಿಸಿಬೇಳೆಭಾತ್ ಪೌಡ್ರನ್ನು ತೊಗೊಂಡಿದ್ದೀನಿ. ಎಲ್ಲ ಅಂಗಡಿಯಲ್ಲೂ ಅವೈಲಬಲ್ ಇದೆ, ಇದನ್ನೇ ತಗೊಳ್ಳಿ. ಈಗ 1 ಗಂಟಿಲ್ಲದೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನು. ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನ್ ಖಾರದ ಪುಡಿ ಮತ್ತು ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪೌಡ್ರನ್ನು ಸೇರಿಸ್ತಿದ್ದೀನಿ. ನಾವು ಮನೇಲಿ ಯೂಸ್ ಮಾಡ್ತೀವಲ್ಲ ಸಾಂಬಾರಿಗೆ, ಅದೇ ಧನಿಯಾ ಪೌಡರ್. ಇಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ತರಕಾರಿಯನ್ನು ಬೇಯಿಸ್ಕೊಂಡಿದ್ದೀನಿ. ಒಂದು 3 ವಿಷಲ್ ಮಾಡಿಸ್ಕೊಂಡಿದ್ದೆ, ಬೇಯ್ದಿದೆ. ನಾನಿಲ್ಲಿ ಅನ್ನನ ಸೇರಿಸ್ಕೊತಿದ್ದೀನಿ. ಅನ್ನ ಸೇರಿಸ್ಕೊಂಡಾದ್ಮೇಲೆ ಆಗಲೇ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಹುಣಸೆ ಹಣ್ಣಿನ ರಸ ಮತ್ತು ಬಿಸಿಬೇಳೆಭಾತ್ ಪೌಡರ್, ಅದನ್ನು ಹಾಕ್ತಿದ್ದೀನಿ. ಮತ್ತು ಇನ್ನೊಂದು ಲೋಟ ನೀರು ಹಾಕ್ತಿದ್ದೀನಿ. ಸ್ವಲ್ಪ ಬೆಲ್ಲನ ಸೇರಿಸ್ತಿದ್ದೀನಿ. ಮತ್ತೆ ಒಂದು ವಿಷಲ್ ಮಾಡ್ಕೊಳ್ಳೋಣ. ವಿಷಲ್ ಆದ ನಂತರ ಒಗ್ಗರಣೆ ಹಾಕೋಣ. ನಾನಿಲ್ಲಿ ಸ್ವಲ್ಪ ಎಣ್ಣೆ ಮತ್ತು ತುಪ್ಪನ ಸೇರಿಸ್ಕೊಂಡು ಸ್ವಲ್ಪ ಕರಿಬೇವು ಮತ್ತು ಸಾಸಿವೆನ ಸೇರಿಸ್ಕೊಂಡು ಈಗ ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಹಾಕೊಂಡಾದ್ಮೇಲೆ ಫೈನಲ್ಲಾಗಿ ಬಿಸಿಬೇಳೆಭಾತ್ ಯಾವ ಥರ ರೆಡಿಯಾಗಿದೆ ನೋಡಿ. ಬಿಸಿಬೇಳೆಭಾತ್ ಈ ಥರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಕೊತ್ತಂಬರಿ ಸ್ವಲ್ಪ ಹಾಕ್ತಿದ್ದೀನಿ ಮೇಲೆ. ಎಷ್ಟು ಸೂಪರಾಗಿ ಬಂದಿದೆ ನೋಡಿ. ನೀವೊಂದು ಸಲ ಮನೇಲಿ ಟ್ರೈ ಮಾಡಿ. ಯಾವ ಥರ ಬಂದಿದೆ ಅಂತ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ರೆಸಿಪಿ ಜೊತೆ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.